ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಪ್ರಯತ್ನ ಎನ್ನುವ ಬೀಜವನ್ನು ಬಿತ್ತುತ್ತಾ ಇರಬೇಕು. ಒಂದಲ್ಲ ಒಂದು ದಿನ ಮೊಳಕೆಯೊಡೆದು ಮರವಾಗಿ ಉತ್ತಮ ಫಲ ಸಿಗುವುದು. ಗೌರವ ಎನ್ನುವುದು ಆ ಕ್ಷಣದಲ್ಲಿ ಸಿಗುವುದಿಲ್ಲ. ನಾವು ಒಬ್ಬರನ್ನು ಗೌರವಿಸಿದಾಗ ಅದು ಯಾವ ರೂಪದಲ್ಲಾದರೂ ಮರಳಿ ಬರುವುದು. ನಮ್ಮ ಗುಣ ನಡತೆಗಳು ಉತ್ತಮವಾಗಿರಬೇಕು. ಶಾಂತವಾಗಿದ್ದಾಗ ಸಮಾಧಾನದಲ್ಲಿ ಯೋಚಿಸಿ ಒಂದು ದೃಢವಾದ ನಿರ್ಧಾರ ಕೈಗೊಳ್ಳಿ. ಬೇಡದ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಿ. ಮುಂಗೋಪವನ್ನು ತಾಳ್ಮೆಯಿಂದ ದಹಿಸಿಕೊಳ್ಳಿ. ಯಾರದೋ ಮಾತಿಗೆ ಮಾನಸಿಕವಾಗಿ ಕುಸಿಯದಿರಿ. ಮಾನಸಿಕವಾಗಿಯೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಅನಗತ್ಯವಾದ ಮಾತು, ಚರ್ಚೆ, ವಾದ ವಿವಾದಗಳಿಗೆ ನಿಮ್ಮ ಗಮನವನ್ನು ನೀಡದಿರಿ. ನಾವು ಸಂತೋಷವಾಗಿರಲು ಇತರರ ಅವಲಂಬನೆ ಸರಿಯಲ್ಲ. ಇನ್ನೊಬ್ಬರನ್ನು ದೂರುವ ಮೊದಲು ನಾವು ಏನು ಎಂದು ಮೊದಲು ಅರ್ಥ ಮಾಡಿಕೊಳ್ಳಿ. ಯಾವಾಗಲೂ ನಾನು, ನನ್ನದು ಎಂದು ಮೆರೆಯುತ್ತಿರಬೇಡ. ಈ ಜಗತ್ತಿನಲ್ಲಿ ನಮ್ಮದು ಕೆಲವು ದಿನದ ಅಸ್ತಿತ್ವ. ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ಜಾಗ ಪಡೆದರೆ ಅದೇ ಭಾಗ್ಯ. ಕಷ್ಟಪಟ್ಟು ಪ್ರಯತ್ನ ಮಾಡಿ ಬೆಳೆಯುವವರನ್ನು ಹೆಚ್ಚಿನವರು ಅವರ ಆತ್ಮವಿಶ್ವಾಸ ಕುಗ್ಗಿಸುವ ಪ್ರಯತ್ನ ಮಾಡುತ್ತಾರೆ. ತಮಗೆ ಸಿಗದೇ ಇರುವುದು ಇನ್ನೊಬ್ಬರಿಗೆ ಸಿಕ್ಕಿದರೆ ಅಸೂಯೆ ಪಡುತ್ತಾರೆ. ಆದರೆ ಅವರಿಗೂ ಗೊತ್ತಿಲ್ಲ, ಅದೇ ಪ್ರಯತ್ನ ಅವರ ಕೆಲಸದ ಕಡೆ ಕೊಟ್ಟರೆ ಅವರಿಗಿಂತ ಎತ್ತರಕ್ಕೆ ಬೆಳೆಯಬಹುದೆಂದು. ಒಬ್ಬರ ಕಷ್ಟ ನೋಡಿ ನಮ್ಮ ಹೃದಯ ಮಿಡಿಯುತ್ತಿಲ್ಲವೆಂದರೆ, ಒಬ್ಬರು ಸೋತು ಕಣ್ಣೀರು ಸುರಿಸುತ್ತಿರುವಾಗ ಒಂದೆರಡು ಆತ್ಮವಿಶ್ವಾಸದ ಮಾತು ಬರಲಿಲ್ಲವೆಂದರೆ, ಇಷ್ಟೆಲ್ಲ ವಿದ್ಯೆ ಕಲಿತು ಬದುಕಿಗೆ ಏನು ಅರ್ಥ? ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.